ಬೇಸಿಗೆ ಕಾಲ ಒಂಥರ ಮಜನೂ ಹೌದು, ಒಂಥರ ಸಜಾ ಕೂಡ ಹೌದು. ಈ ಬೇಸಿಗೆಯಲ್ಲಿ ದೇಹದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಯಾಕಂತಂದರೆ ಇಂತಹ ಬಿಸಿಲು, ಸಿಕ್ಕಾಪಟ್ಟೆ ಸೆಕೆ. ಹೀಗಾಗಿ ಈ ವಾತಾವರಣಕ್ಕೆ ತಕ್ಕಂತೆ ಮನುಷ್ಯ ಆಹಾರ ಪದ್ಧತಿ ಆಗಲಿ, ಹಾಗೆ ಉಡುಪಿನ ವ್ಯವಸ್ಥೆ ಆಗಲಿ ಇದಕ್ಕೆ ತಕ್ಕಂತೆ ಇರೋದು ಉತ್ತಮ. ಬಿಸಿಲಿನಿಂದ ಝಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ದೇಹ ಹೀಟಾಗ್ತಾ ಇದೆ. ಹೀಗಾಗಿ ದೇಹ ತಂಪಾಗಿಸಲು ಕೆಲವೊಂದು ಟಿಪ್ಸ್ಗಳನ್ನು ಪಾಲಿಸೋದು ಅವಶ್ಯ. ಸಾಕಷ್ಟು ನೀರು ಕುಡಿಯಬೇಕು. ನಾರಿನಾಂಶ ಇರುವ ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಜೊತೆಗೆ ಮಜ್ಜಿಗೆ, ಎಳನೀರು ಹೀಗಿಂಥವುಗಳನ್ನು ಸೇವನೆ ಮಾಡಬೇಕು. ದಿನಕ್ಕೆ 2 ಬಾರಿ ಸ್ನಾನ ಮಾಡಬೇಕು. ಮನಸ್ಸು ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಆಗಾಗ ಕೈಕಾಲು ಮುಖ ತೊಳಿತಾ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಪಾದಗಳನ್ನು ತೊಳಿತಾ ಇರಬೇಕು. ಮಸಾಲ ಆಹಾರ ಪದಾರ್ಥ ಸೇವನೆಗೆ ಆದಷ್ಟು ನಿಯಂತ್ರಣ ಮಾಡೋದು ಅತಿ ಅವಶ್ಯ. ಕರಿದ ಪದಾರ್ಥ ಆಹಾರಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡೋದು ಮುಖ್ಯ. ಕೆಫಿನ್ ಅಂಶ ಇರೋ ಆಹಾರ ಪದಾರ್ಥಗಳು, ಕಾಫಿ, ಟೀ ಸೇವನೆ ಕಡಿಮೆ ಮಾಡೋದು ಆರೋಗ್ಯಕ್ಕೆ ತುಂಬ ಉತ್ತಮ. ಹೆಚ್ಚು ಉಪ್ಪಿನ ಅಂಶ ಇರೋ ಆಹಾರ ಪದಾರ್ಥಗಳ ಸೇವನೆಯನ್ನು ಮಿತಿಗೊಳಿಸಲೇಬೇಕು. ಮಾಂಸಾಹಾರಗಳ ಸೇವನೆ ದೇಹದಲ್ಲಿ ಬಿಸಿ ಹೆಚ್ಚಿಸುತ್ತದೆ. ಹಾಗಾಗಿ ಮೀನು ಹೊರತುಪಡಿಸಿ ಉಳಿದ ಮಾಂಸ ಆಹಾರವನ್ನು ವರ್ಜಿಸೋದು ತುಂಬ ಉತ್ತಮ. ಹೆಚ್ಚು ಹಣ್ಣು ತರಕಾರಿ ಸೇವಿಸೋದು ದೇಹದ ಆರೋಗ್ಯಕ್ಕೆ ತುಂಬಾ ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.